ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ಗೆ. ಇವತ್ತ ನಾನು ನನ್ನ ಬದುಕೊಳಗ ಒಂದು ಕಹಿ ಘಟನೆಯನ್ನು ನಿಮ್ಮ ಜೊತೆ ಎಲ್ಲರ ಜೊತೆನೂ ನಾನು ಶೇರ್ ಮಾಡ್ಕೋಬೇಕಂತ ಬಂದೇನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡಕತ್ತೀರಿ ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಟನ್ ಅಂತ ಒತ್ತಿರಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನೀವೊಂದು ಒತ್ತೋ ಬೆಲ್ ಬಟನ್, ಒಂದು ಸಬ್ಸ್ಕ್ರಿಪ್ಷನ್ ಬೇರೆಯವ್ರಿಗೆ ದಾರಿ ದೀಪ ಆಗ್ತೈತಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ, ನಾನು ಈ ಹಿಂದೆ ಒಬ್ಬರ ಮನೆಯಲ್ಲಿ ಲೀಸ್ಗಿದ್ದೆ. ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸು. ಮಗು ಆಟ ಆಡಂಗಿಲ್ಲ, ಮಗು ಕುಣಿದಾಡಂಗಿಲ್ಲ, ಮ್ಯಾಲ್ಗಡೆ ಬೆಳ್ಳುಳ್ಳಿ ಕುಟ್ಟಂಗಿಲ್ಲ. ಆಮೇಲೆ ಯಾರಾದರೂ ಮನೆಗೆ ಬಂದ್ರೆ ಬಡ 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 ಟಕ್ 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 ಅಂತ ಓಡಿ ಬರೋರು. ಆಮೇಲೆ ಏನಂತಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಆ ಎಮ್ಮನ ಮನುಷ್ಯತ್ವ ಇರಲಿಲ್ಲ ಅನ್ನೋಕ್ಕಿಂತ ಜಾಸ್ತಿ ಒಂದಿನ ನಾನು ಅಡ್ಮಿಂಟ್ ಆಗಿದ್ದೆ ರೀ. ಒಂದಿನ ಅಡ್ಮಿಂಟ್ ಆಗಿದ್ದೆ. ನಮ್ಮ ಯಜಮಾನ್ರು ನನ್ನನ್ನು ಕರ್ಕೊಂಡೋಗಿ ಲೋ ಬಿ ಪಿ ಆಗಿ ತೂಕ ಬೇರೆ ಫುಲ್ ವೀಕ್ ಆಗಿಬಿಟ್ಟಿದ್ದೆ. ನಾನು ಇಲ್ಲಿ ನೋಡ್ಬೋದು ನೀವು, ಅಷ್ಟೊಂದು ವೀಕ್ ಆಗಿದ್ದೆ. ನಮ್ಮ ಯಜಮಾನ್ರು ಹೋಗಿ ನನ್ನನ್ನು ಕರ್ಕೊಂಡು ಸಪ್ತಗಿರಿಯಲ್ಲಿ ಅಡ್ಮಿಂಟ್ ಮಾಡಿದ ತಕ್ಷಣ ನನಗೆ ಏನಂತಂದ್ರೆ ಆಂಗ್ಸೈಟಿ ಅಟ್ಯಾಕ್ ಆಗ್ತಿತ್ತು. ಯಾಕಂತಂದ್ರೆ IBS ಇರೋರಿಗೆ ಕೆಲವೊಬ್ರಿಗೆ ಆಂಗ್ಸೈಟಿ ಅಟ್ಯಾಕ್ ಆಗ್ತೈತಿ. ದಯವಿಟ್ಟು ಯಾರು ಹೆದರಕ್ಕೆ ಹೋಗ್ಬೇಡ್ರಿ. ನಾನು ಹೋಗಿ ಅಡ್ಮಿಂಟ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ನನಗೆಲ್ಲಾನು ಕೆನಾಲೆಲ್ಲ ಹಾಕಿ ಮಗುಗೆ ಹಂಗೆ ಹಾಲು ಕುಡಿಸ್ಕೊಂತ ಇಲ್ಲಿ ನೋಡ್ಬೋದು. ಸೊ ನಾನು ಕುಡಿಸ್ಕೊತನ ನಂದು ಇದು ಮಾಡ್ಕೋತಾ ಇದ್ದೆ. ಆಮೇಲೆ ನಂಗೆ ಯಾಕೋ ಅಡ್ಮಿಂಟ್ ಆಗಕ್ಕೆ ಇಷ್ಟ ಇರಲಿಲ್ಲ. ನಾನು ಡೇ ಕೇರ್ ಥರ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದಮೇಲೆ ಓನರ್ ಆರಾಮಿದೆಯಾ ಅಮ್ಮ ಅಂತಂದರು. ಆರಾಮದಿ ನಿಮ್ಮ ಆಂಟಿ, ನೀವು ಆರಾಮದಿರಿ? ಅವ್ರಿಗೂ ಹುಷಾರಿರ್ತಿರ್ಲಿಲ್ಲ. ಇಲ್ಲಮ್ಮ, ನಿನ್ಗೇನೋ ಲೋ BP ಆಗಿತ್ತಂತ, ಸತ್ರ ನೀನು ಬೇರೆ ಕಡೆ ಸಾಯಿ, ಯಾಕಂದರೆ ನಮ್ಮ ಬಿಲ್ಡಿಂಗ್ ಏನೋ ಆಗಬಾರ್ದು ಅಂತ. ನಂಗೆ ಒಂದು ಕ್ಷಣ ಬೇಜಾರಾಗ್ಬಿಡ್ತು. ನನ್ಗೆ ಆ ಅಮ್ಮಗೆ ಯಾವ ಥರ ನಾನು ನೋಡ್ಕೊಂಡಿದ್ದೆ ಅಂತಂದ್ರೆ, ಆ ಅಮ್ಮಗೆ ಏನಾದರೂ ಆದ್ರೆ ನಾನು ಹೋಗ್ಬಿಟ್ಟು ಪಾಪ ಎಣ್ಣೆ ತಿಕ್ಕಿ ಮಸಾಜ್ ಮಾಡ್ತಿದ್ದೆ. ಆಕೆ ಹೇಳ್ತಿದ್ಲು ಆಕೆ ಗಂಡ ಹೊಡಿತಾರ, ಹಂಗೆ ಮಾಡ್ತಾರ ಅಂತ. ನಾನು ಆ ಮಟ್ಟಿಗೆ ಪಾಪ ಈಕೆ ಹೊಡಿತಾರಲ್ಲ, ಈಕೆಗೆ ಈ ಥರ ಆಗ್ತಾ ಇದೆ ಅಲ್ಲ ಅನ್ನೋಗೋಸ್ಕರ ಆಕೆ ಗಂಡನ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಈ ಥರ ಎಲ್ಲನೂ ಪಾಪ ಆಕೆ ಗಂಡ ಹೊಡಿತಾನಲ್ಲ, ನಾವು ಈಕೆಗೆ ಹೆಲ್ಪ್ ಮಾಡೋಣಲ್ಲ ಅಂತ. ಒಂದು ಬೆಳ್ಳುಳ್ಳಿಯಿಂದ ಹಿಡಿದು ನಮ್ಮ ಮನ್ಯಾಗ ತೊಗೋತಿದ್ದಳ್ರಿ ಈಕೆ. ನಾನು ಏನೂ ಅಂತಿರಲಿಲ್ಲ. ಪಾಪ ಆಕೆಗೆ ಇಬ್ಬರು ಮಕ್ಕಳಿದ್ರೆ ಭಾಳ ಒಳ್ಳೆಯವರು, ಚೆನ್ನಾಗಿ ಒಳ್ಳೆ ಸಂಸ್ಕೃತಿ ಇತ್ತು. ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬಾರ್ದು. ಆದರೆ ಈ ಹೆಮ್ಮಾರಿಗೇ ಇರಲಿಲ್ಲ. ಯಾಕಂತಂದ್ರೆ ಈ ಹೆಮ್ಮಾರಿ ಯಾವ ಥರ ಅಂತಂದ್ರೆ ನಸ್ಕುನಿಕಾಯಿ. ನಂಗೆ ಬಂದ್ಬಿಟ್ಟು, ಇಲ್ಲಮ್ಮ ನಮ್ಮ ಬಿಲ್ಡಿಂಗ್ ಒಳಗೆ ಸತ್ಬಿಟ್ಟು ಅಂತಂದ್ರೆ ನಮ್ಗೊಂಥರ ಅದು ಅಪಶಕನ ಆಗ್ತೈತಿ, ನಮ್ಗೆ ಹಂಗೆ ಆಗಬಾರ್ದು ಅದು ಅಂತ ಹೇಳಿದ್ಲ. ನಂಗೆ ನಾನು ನೀರು ಬಂತ. ನೀವು ಆಂಟಿ ಯಾವ ಥರ ಹೇಳಾಕತ್ತೀರಿ ನೀವು? ನಂಗೆ ಅರ್ಥ ಆಗತ್ತಿಲ್ಲ. ನಾನು ನಿಜ ಹೇಳ್ತೀನಿ, ಓಕೆ ಅಮ್ಮ ತುಂಬ ಟಾರ್ಚರ್ ಕೊಡ್ತಿದ್ಲು ನಂಗೆ. ನಾನು ಯಾವ ಮಟ್ಟಿಗೆ ಹೋಗಿದ್ದೆ ಅಂತಂದ್ರೆ, ಲಿಟರ್ಲಿ ನಾನು ನನ್ನ ಗಂಡಿಗೆ ಹೇಳ್ತಿದ್ದೆ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಮ್ಮ, ನನಗೆ ಯಾಕೆ ಹಿಂಗೆಲ್ಲ ಮಾತಾಡಕತ್ತಾಳ, ನಾನೇನು ಸತ್ತ ಬಿಡ್ತೇನೆ ಚಿನ್ನಿ, ನನಗೇನು ಅಂಥ ದೊಡ್ಡ ರೋಗ ಐತೇನ ಅಂತ. IBS ಅನ್ನೋದು ರೋಗ ಅಲ್ಲ ರೀ, ಅದು ಒಂಥರ ಆಂಗ್ಸೈಟಿ. ಅದರಿಂದ ನಾವು ಅದನ್ನು ಫೈಟ್ ಮಾಡ್ಬೇಕು. ಒಂದನೇದು ಒಳ್ಳೆ ಆರೋಗ್ಯಕರ ಊಟ ಮಾಡ್ಬೇಕು. ಎರಡನೇದು ಅವ್ರಿಗೆ ಚಿಕ್ಕ ಪುಟ್ಟಕ್ಕೆಲ್ಲದಕ್ಕೂ ಟೆನ್ಷನ್ ಹಾಕ್ಬಾರ್ದು. ಈ ಎರಡನೇದ ನನಗೆ ಜಾಸ್ತಿ ಆಗಿತ್ತು. ನನಗೆ ನಮ್ಮ ಅತ್ತೆಯಿಂದ ತೊಂದರೆ ಇರ್ತಿರ್ಲಿಲ್ಲ, ನನ್ನ ಗಂಡನಿಂದ ತೊಂದರೆ ಇಲ್ಲ, ನಮ್ಮ ಅಕ್ಕ ತಂಗಿಯಿಂದ ತೊಂದರೆ ಇಲ್ಲ, ಅಣ್ತಮ್ಮರಿಂದ ತೊಂದರೆ ಇಲ್ಲ, ನಮ್ಮ ಅಪ್ಪ ಅವ್ವಿಂದ ತೊಂದರೆ ಇಲ್ಲ. ಯಾರ್ದು ತೊಂದರೆ ಇಲ್ದಾಗ ನಾವು ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳಿ ಒಂದು ಗೂಡು ಕಟ್ಕೊಂಡು ಇದ್ದೀವಿ ಅಂತಂದ್ರೆ ಅವ್ರನ್ನ ಅವರಷ್ಟಕ್ಕೆ ಬಿಟ್ಬಿಡ್ಬೇಕು. ಹಂಗೆ ಮೆಂಟಲಿ ಅವ್ರ ಹರಾಸ್ಮೆಂಟ್ ಮಾಡಬಾರ್ದು. ಆಮೇಲೆ ಆಕಿ ನನ್ನ ಗಂಡನ ಹತ್ರ ಕೆಲಸ ತೊಗೊಂಡಿದ್ಲು, ಅದು ರೊಕ್ಕ ಕೊಡೋದಿತ್ತು, ರೊಕ್ಕ ಕೊಡಲಿಲ್ಲ ರೀ ಆಕಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತಿಗೂ
ನಾನು ಆನೆ ಮಾಡಿದ್ದೀನಿ, ರಾಘವೇಂದ್ರ ಸ್ವಾಮಿ ಮೇಲೆ ಆನೆ ಮಾಡಿದ್ದೀನಿ. ಏನಂತ ಗೊತ್ತೈತೇನ್ರಿ, ಆ ರೊಕ್ಕ ಏನಾದರೂ ಬಂದರೆ ನನಗಂತ ನಾನೇನು ಮಾಡ್ಕೊಳ್ಳಲ್ಲ, ಅದನ್ನು ನಾನು ಊಟ ಹಾಕಿಸ್ತೀನಿ ಅಂತ ಬೇಡ್ಕೊಂಡೀನಿ. ಆ ಎಮ್ಮ ದೇವರಾಣಿಗಳು ಹೇಳ್ತೀನಿ, ಆಕೆ ಹುಡ್ಕೊಂಬಂದು ರಾಘವೇಂದ್ರ ಸ್ವಾಮಿ ನಂಗೆ ಕನಸಲ್ಲಿ ಬಂದು ಹೇಳಿದ್ದಾರೆ, ಅವಳು ಹುಡ್ಕೊಂಬಂದಾದರೂ ನೀನು ದುಡ್ಡು ಕೊಡ್ತಾಳಮ್ಮ, ನೀ ತಲೆ ಕೆಡಿಸ್ಕೋಬೇಡ ಅಂತ. ಆದರೂ ಹೆಮ್ಮಾರಿ ಥರ ಆಡಬಾರ್ದ್ರಿ. ಮನೆ ಓನರು ಮನೆ ಕಟ್ಟಿರ್ತಾರಿಲ್ಲ ಅಂತಲ್ಲ, ನಾವೇನಾದರೂ ಅವ್ರ ಮನೆ ಡ್ಯಾಮೇಜ್ ಮಾಡಿದ್ರೆ ತಲೆ ಕೆಡಿಸ್ಕೋಬೇಕು. ಒಂದು ಮಳೆ ಹೊಡೆದಿದ್ದಕ್ಕೆ ಎಷ್ಟೆಲ್ಲ ಜಗಳ, ಎಷ್ಟೆಲ್ಲ ರಾಧ ಅಂತ. ಯಪ್ಪ ಓನರ್ಗಳು ಇವಾಗ ಈಗ ಪ್ರೆಸೆಂಟ್ಲಿ ಏನು ಒಂದು ಮನೇಲಿ ಅದೇನ್ರಿ, ಅಲ್ಲಿ ಓನರ್ ಎಷ್ಟು ಒಳ್ಳೆಯವ್ರು ಗೊತ್ತಾರಿ, ಅವ್ರಷ್ಟಕ್ಕೆ ಅವ್ರು ಇರ್ತಾರೆ, ಯಾರು ಬಂದು ಪ್ರಶ್ನೆ ಹಾಕಲ್ಲ. ಅವ್ರ ದುಡ್ಡಿರುತ್ತೆ, ನಾವು ಮಂತ್ಲಿ ಅವ್ರದ್ದು ವಾಟ್ರ್ ಬಿಲ್ ಹಾಕ್ತೀವಿ, ಮತ್ತೇನೂ ಇಲ್ಲ. ರಾಘವೇಂದ್ರ ಸ್ವಾಮಿ ದಯದಿಂದ ನಾವು ಮುಂದಿನ ವರ್ಷ ಮನೆ ಕಟ್ಟಬೇಕು ಅನ್ಕೋತೀವಿ. ನಿಮ್ಮ ದಯದಿಂದ, ಎಲ್ಲರ ದಯದಿಂದ ಅದೊಂದು ಆತಂತಂದ್ರೆ ನಿಜ ಹೇಳ್ತೀನಿ, ನನ್ನ ಕಷ್ಟ ಎಲ್ಲ ತೀರ್ತೈತಿ. ಅದಕ್ಕೋಸ್ಕರ ಬೇರೆ ಏನಿಲ್ಲ. ಸೊ ಇದನ್ನು ಯಾಕೆ ಹೇಳಾಕತ್ತೇನಂದ್ರೆ, ಎಷ್ಟೋ ಜನ ಇವತ್ತು ಬಾಡಿಗೆ ಮನೆಯಲ್ಲಿ ಟಾರ್ಚರ್ ಆಗ್ತಾ ಅವ್ರಿಗೆ ಸಾಕಾಗಿರ್ತೈತೆ, ಸೋತೋಗಿರ್ತಾರೆ ಅವರು. ದಯವಿಟ್ಟು ರೀ, ಬಾಡಿಗೆ ಮನೆಯಲ್ಲಿ ಬಂದಿರ್ತಾರಂತ ಹೇಳಿ ಓನರ್ಗಳು ಕೆಲವೊಬ್ಬರು ಹರಾಸ್ಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಒಬ್ಬರ ಮನೆ ಕಂಡಿರಲ್ಲ, ಪ್ರತಿಯೊಬ್ಬರು ಕಂಡಿರ್ತಾರೆ. ಸೊ ಹಾಗಾಗಿ ಯಾರಾದರೂ ಬಾಡಿಗೆ ಮನೆಯಲ್ಲಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಛಲದಿಂದ ಎದ್ದೇಳಿ, ನಿಮ್ಮ ಮನೆಯನ್ನು ಒಂದು ದಿನ ನೀವು ಕಟ್ತೀರಾ, ನೀವು ಒಂದು ಮನೆ ಓನರ್ ಆಗ್ತೀರಾ. ನೀವೇನಾದರೂ ಬಾಡಿಗೆ ಕೊಟ್ಟರೆ ದಯವಿಟ್ಟು ನಿಮ್ಮ ಓನರ್ ಮಾಡಿರೋ ಹರಾಸ್ಮೆಂಟ್ನ ಇನ್ನೊಬ್ಬರ ಮೇಲೆ ಮಾಡಬೇಡ್ರಿ ಅಂತ ಅಂದ್ಕೊಂಡು ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.